ರಾಮೇಶ್ವರಂ ಕಫೆನಲ್ಲಿ ಬಾಂಬ್ ಸ್ಫೋಟ ಆಗಿ 6 ತಿಂಗಳಾಯಿತು. ಈಗ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಸ್ಫೋಟ ಮಾಡಿದ ಮೂಲ ವ್ಯಕ್ತಿಗಳು ಯಾರು ಅನ್ನೋ ವಿಷಯ ಬಯಲಾಗಿದೆ. ಬಾಂಬ್ ಇಟ್ಟವರು ಇಲ್ಲಿಯವರೇ, ಇಡಿಸಿದ ಷಡ್ಯಂತ್ರ ಮಾಡಿದವರು ಪಾಕಿಸ್ತಾನದಲ್ಲಿದ್ದಾರೆ. ಅವರು ಯಾವುದೋ ಕಾಲದಲ್ಲಿ ಭಾರತದಲ್ಲೇ ಇದ್ದವರು, ಇಲ್ಲಿ ಒಂದಷ್ಟು ಉಗ್ರ ಕೃತ್ಯಗಳನ್ನು ಮಾಡಿ ಈಗ ಪಾಕಿಸ್ತಾನದಲ್ಲಿ ಕೂತು ತಾವು ಹುಟ್ಟಿ ಬೆಳೆದ ದೇಶದಲ್ಲಿ ಬಾಂಬ್ ಬಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ವಿಷಯವನ್ನು ಹೇಳ್ತೀನಿ. ಯಾರು ಪಾಕಿಸ್ತಾನದಲ್ಲಿ ಕೂತು ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬಿಟ್ಟರೋ ಅದೇ ವ್ಯಕ್ತಿಗಳು ಈಗ ದೇಶಾದ್ಯಂತ ರೈಲುಗಳ ಮೇಲೆ ದಾಳಿ ಮಾಡಿ ಅಂತ ಭಾರತದಲ್ಲಿರುವಂತಹ ಸ್ಲೀಪರ್ ಸೆಲ್ಗಳ ಉಗ್ರರಿಗೆ ಕರೆ ಕೊಟ್ಟಿದ್ದಾರೆ. 12 ನಿಮಿಷಗಳ ಒಂದು ಆಡಿಯೋ ಇದೆ. ದೇಶದಲ್ಲಿ ರೈಲುಗಳನ್ನು ಹಳಿ ತಪ್ಪಿಸಿ ಅಂತ ಉಗ್ರರಿಗೆ ಸೂಚನೆಯನ್ನು ಕೊಡಲಾಗಿದೆ. ಯಾಕೆ ರೈಲುಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ? ಇತ್ತೀಚೆಗೆ ನೀವು ಕೂಡ ಕೆಲವು ಸುದ್ದಿಗಳನ್ನು ನೋಡ್ತಾ ಇದ್ದೀರಾ. ರೈಲ್ವೆ ಹಳಿಗಳ ಮೇಲೆ ಸಿಮೆಂಟ್ ಇಟ್ಟಿಗೆಗಳನ್ನು ಇಡೋದು, ಕಬ್ಬಿಣದ ತುಂಡುಗಳನ್ನು ಇಡೋದು, ಈ ರೀತಿಯ ಘಟನೆಗಳಾಗ್ತಾ ಇದ್ದಾವೆ. ಮೊದಲು ಇವೆಲ್ಲವೂ ಸಹಜವಾಗಿ ಅಥವಾ ಆಕಸ್ಮಿಕವಾಗಿ ಆದಂತಹ ಘಟನೆಗಳು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇದರ ಹಿಂದೆ ಉಗ್ರರ ಪ್ರಯತ್ನ ಇದೆ ಅನ್ನೋದು ಬಯಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದಿದಂತಹ ವ್ಯಕ್ತಿ ಇವತ್ತು ಪಾಕಿಸ್ತಾನದಲ್ಲಿ ಕೂತು ಇಲ್ಲಿ ಬಾಂಬ್ ಬಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೈದರಾಬಾದ್ನಲ್ಲಿ ಓದಿದವನು ಇಡೀ ಭಾರತದಲ್ಲಿ ಐಸಿಸ್ ಮಾಡ್ಯೂಲನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಜೊತೆಗೆ ನಾವು ಎಚ್ಚೆತ್ತುಕೊಳ್ಳಬೇಕಾದಂತಹ ಸ್ಟೋರಿ. ಮೊದಲಿಗೆ ರಾಮೇಶ್ವರಂ ಕಫೆ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಪಾಕಿಸ್ತಾನದಲ್ಲಿ ಇದ್ದಾನೆ ಅನ್ನೋದು ಬಯಲಾಗಿದೆ. ಇದುವರೆಗೆ ತೀರ್ಥಹಳ್ಳಿಯ ಉಗ್ರರು ನಡೆಸಿದಂತಹ ಕೃತ್ಯವನ್ನ ಯಾವುದೋ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ ತನಿಖಾಧಿಕಾರಿಗಳು ಹೇಳಿದ್ರು, ಎನ್ಐಎ ಹೇಳಿತ್ತು. ಈಗ ಖಚಿತವಾಗ್ತಾ ಇದೆ, ರಾಮೇಶ್ವರಂ ಕಫೆ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಪಾಕಿಸ್ತಾನದಲ್ಲಿದ್ದಾನೆ. ಇಡೀ ಘಟನೆಗೆ ಷಡ್ಯಂತ್ರ ರೂಪಿತವಾಗಿದ್ದು ಪಾಕಿಸ್ತಾನದಲ್ಲಿ. ಅಲ್ಲಿ ಕುಳಿತು ಬೆಂಗಳೂರು ಬ್ಲಾಸ್ಟ್ಗೆ ಉಗ್ರರಿಂದ ನಿರ್ದೇಶನ ಬಂದಿದೆ. ಅದಾದ ನಂತರ ತೀರ್ಥಹಳ್ಳಿಯ 2 ಮೂಲಭೂತವಾದಿ ಯುವಕರು ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬಿಟ್ಟಿದ್ದಾರೆ. ಅವರನ್ನ ಪಾಕಿಸ್ತಾನದಲ್ಲಿ ಕೂತು ಹ್ಯಾಂಡಲ್ ಮಾಡಲಾಗಿದೆ. ಎನ್ಐಎ ತನಿಖೆಯಲ್ಲಿ ಈ ಮಾಹಿತಿ ಬಯಲಾಗಿದೆ. ಪಾಕಿಸ್ತಾನಿ ಲಿಂಕ್ ಇದೆ ಅನ್ನೋದು. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಈಗ ಅಲ್ಲಿ ತಲೆಮರೆಸಿಕೊಂಡಿರುವ 2 ಉಗ್ರರು ಈ ಷಡ್ಯಂತ್ರವನ್ನ ಮಾಡಿದ್ದಾರೆ. ಆ 2 ಕೂಡ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರು. ಒಬ್ಬ ಫರ್ಹತ್ ಉಲ್ಲಾ ಘೋರಿ, ಮತ್ತೊಬ್ಬ ಶಾಹಿದ್ ಫೈಜಲ್. ಈ 2 ಮಾವ ಅಳಿಯ. ಶಾಹಿದ್ ಫೈಜಲ್ ಅಳಿಯ, ಫರ್ಹತ್ ಉಲ್ಲಾ ಘೋರಿ ಮಾವ. ಹೈದರಾಬಾದ್ ಮೂಲದ ವ್ಯಕ್ತಿ ಫರ್ಹತ್ ಉಲ್ಲಾ ಘೋರಿ, ಈತ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಮತ್ತೊಬ್ಬ ಶಾಹಿದ್ ಫೈಜಲ್, ಈತ ತೀರ್ಥಹಳ್ಳಿಯ 2 ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಬಾಂಬ್ ಸ್ಫೋಟವನ್ನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವ ನಿರ್ದೇಶನವನ್ನ ಕೊಟ್ಟಂತಹ ವ್ಯಕ್ತಿ. ಆತನಿಗೆ ಬೆಂಗಳೂರಿನ ಪರಿಚಯ ಇತ್ತು, ಬೆಂಗಳೂರಿನ ರಸ್ತೆಗಳು ಗೊತ್ತಿದ್ವು. ಪಾಕಿಸ್ತಾನದಲ್ಲಿ ಕುಳಿತು ಬೆಂಗಳೂರಿನಲ್ಲಿ ಎಲ್ಲಿ ಬಾಂಬ್ ಬಿಡಬೇಕು, ಎಲ್ಲಿ ಬಾಂಬ್ ಬಿಟ್ಟು ಹೇಗೆ ತಪ್ಪಿಸಿಕೊಳ್ಳಬೇಕು ಅಂತ ಶಾಹಿದ್ ಫೈಜಲ್ 2 ಉಗ್ರರಿಗೆ ಸೂಚನೆಯನ್ನ ಕೊಟ್ಟಿದ್ದ. ಮುಸಾವೀರ್ ಹುಸೇನ್ ಶಾಜಿಬ್ ಬಾಂಬ್ ಬಿಟ್ಟಂತಹ ವ್ಯಕ್ತಿ, ಬಾಂಬರ್. ಆತ ಬೆಂಗಳೂರಿನಲ್ಲಿ ಬಾಂಬ್ ಬಿಟ್ಟು ತಲೆಮರೆಸಿಕೊಂಡು ಹೋಗಿದ್ದ. ಆತನಿಗೆ ಪಾಕಿಸ್ತಾನದಿಂದ ಸೂಚನೆಗಳನ್ನು ಕೊಡಲಾಗಿತ್ತು. ಮತ್ತೊಬ್ಬ ಅಬ್ದುಲ್ ಮತೀನ್ ತಾಹಾ, ಈತನೂ ಕೂಡ ತೀರ್ಥಹಳ್ಳಿಯವನೇ. ಈತ ಬಾಂಬ್ ತಯಾರಿಕೆಯಲ್ಲಿ ನಿಪುಣನಾದಂತಹ ವ್ಯಕ್ತಿ. ಈ 2ರಿಗೆ ನೇರವಾಗಿ ಸೂಚನೆಯನ್ನ ಕೊಟ್ಟಿದ್ದು ಪಾಕಿಸ್ತಾನದಲ್ಲಿ ಕೂತಂತಹ ಹ್ಯಾಂಡ್ಲರ್ಗಳು. ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಇದೊಂದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಗೊತ್ತಾಯಿತು. ಅದಾದ ನಂತರ ಎನ್ಐಎ ಇನ್ವೆಸ್ಟಿಗೇಷನ್ ಮಾಡಿ 2ರನ್ನ ಅರೆಸ್ಟ್ ಮಾಡಿದ್ರು. 2 ಕೂಡ ತೀರ್ಥಹಳ್ಳಿಯವರು.
ಮುಸಾವಿರ್ ಹುಸೇನ್ ಶಾಜಿಬ್ ಬಾಂಬ್ ಇಟ್ಟಂತಹ ವ್ಯಕ್ತಿ ಆಯ್ತಾನೆ. ಬ್ಯಾಗ್ ಇಟ್ಕೊಂಡು ಹೋಗಿದ್ದ, ಬಾಂಬ್ ಇಟ್ಟ, ಆನಂತರ ಅಲ್ಲಿಂದ ಬೇರೆ ಬೇರೆ ಬಸ್ ಹತ್ಕೊಂಡು ಬೆಂಗಳೂರನ್ನು ಬಿಟ್ಟ. ಇನ್ನೊಬ್ಬ ಅಬ್ದುಲ್ ಮತೀನ್ ತಾಹಾ, ಈತ ಬಾಂಬನ್ನು ತಯಾರಿಸಿದಂತಹ ವ್ಯಕ್ತಿ. ಈತ ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದ. ಈತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದೇ ಅಬ್ದುಲ್ ಮತೀನ್ ತಾಹಾ ಶಿವಮೊಗ್ಗದ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದಂತಹ ವ್ಯಕ್ತಿ. ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಇಲ್ಲಿ ರಿಯಲ್ ಬ್ಲಾಸ್ಟ್ ಮಾಡಿದ್ದ. ಇವರಿಬ್ಬರಿಗೆ ಪಾಕಿಸ್ತಾನದ ಲಿಂಕ್ ಇತ್ತು ಅನ್ನೋದು ಈಗ ಬಯಲಾಗ್ತಾ ಇದೆ. ಇದುವರೆಗೆ ಏನಂತಕೊಳ್ಳಲಾಗಿತ್ತು, ಇಲ್ಲಿ ಇರುವಂತಹ ರ್ಯಾಡಿಕಲ್ ಮೈಂಡ್ಸೆಟ್ನ ಮುಸ್ಲಿಂ ಹುಡುಗರು ಸೇರಿಕೊಂಡು ಇದೊಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಭಾವಿಸಲಾಗಿತ್ತು. ಈಗ ಸ್ಪಷ್ಟ ಆಗ್ತಾ ಇದೆ, ರಾಮೇಶ್ವರಂ ಕಫೆಯ ಬಾಂಬ್ ಬ್ಲಾಸ್ಟ್ನ ಸಂಚು ರೂಪಿತ ಆಗಿದ್ದು ಪಾಕಿಸ್ತಾನದಲ್ಲಿ ಅಂತ. ಈ ಇಬ್ಬರೂ ಕೂಡ, ಘೋರಿ ಮತ್ತು ಫೈಜಲ್ ಇಬ್ಬರೂ ಕೂಡ ಬೆಂಗಳೂರಿನಲ್ಲಿದ್ದವರು. ಫೈಜಲ್ ಬೆಂಗಳೂರಿನವನು, ಘೋರಿ ಹೈದರಾಬಾದ್ನವನು. ಇಬ್ಬರು ಬೆಂಗಳೂರಿನಲ್ಲಿ ಒಂದಷ್ಟು ದಿನಗಳ ಕಾಲ ಇದ್ದರು. ಬೆಂಗಳೂರು ಇಡೀ ದೇಶದ ಸಿಲಿಕಾನ್ ಸಿಟಿ. ಜಗತ್ತಿನ ಅತ್ಯಂತ ವ್ಯಾಲ್ಯೂಬಲ್ ಕಂಪನಿಗಳು ಬೆಂಗಳೂರಿನಲ್ಲಿ ಅವರ ಹೆಡ್ ಆಫೀಸ್ಗಳನ್ನು ಇಟ್ಕೊಂಡಿದ್ದಾರೆ. ಇಂತಹ ಊರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದರೆ ಅವರಿಗೊಂದು ಉದ್ದೇಶ ಈಡೇರುತ್ತೆ, ಭಾರತವನ್ನು ಆರ್ಥಿಕವಾಗಿ ದುರ್ಬಲ ಮಾಡಬಹುದು ಅನ್ನುವ ಸಂಚು ಫಲ ಕೊಡುತ್ತೆ ಅಂತ. ಅದನ್ನು ಯಶಸ್ವಿಯಾಗಿ ಮಾಡಲಾಯಿತು. ಫರ್ಹತ್ ಉಲ್ಲಾ ಘೋರಿ ಮತ್ತು ಶಾಹಿದ್ ಫೈಜಲ್ ಇಡೀ ಬ್ಲಾಸ್ಟ್ನ ಷಡ್ಯಂತ್ರವನ್ನು ಮಾಡಿದ್ರು. ಅದರಲ್ಲಿ ಶಾಹಿದ್ ಫೈಜಲ್ ಹ್ಯಾಂಡ್ಲರ್ ಅಂದರೆ ಈ ಟೆರರಿಸ್ಟ್ ಕೃತ್ಯಗಳಲ್ಲಿ ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಮೂಲಕ ಇಲ್ಲಿರುವಂತಹ ರ್ಯಾಡಿಕಲೈಸ್ಡ್ ಹುಡುಗರಿಗೆ, ಮೂಲಭೂತವಾದಿ ಮನಸ್ಥಿತಿಯ ಹುಡುಗರನ್ನು ಉಗ್ರ ಕೃತ್ಯ ಮಾಡಿ ಅಂತ ಪ್ರಚೋದನೆ ಮಾಡಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದು. ಅದು ಹಣ ಇರಬಹುದು, ಬಾಂಬ್ ತಯಾರಿಕೆಯ ತರಬೇತಿ ಇರಬಹುದು, ಎಲ್ಲವನ್ನೂ ಕೊಡಲಾಗಿತ್ತು. ಇಲ್ಲಿ ಬಾಂಬ್ ಇಟ್ಟಂತಹ ಉಗ್ರರಿಗೆ ತಿಂಗಳಿಗೆ 50,000ದಂತೆ ದುಡ್ಡು ಸಿಗುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತ. ಬಿಟ್ಕಾಯಿನ್ ಮೂಲಕ ಇವರಿಗೆ ಆನ್ಲೈನ್ ಥ್ರೂ ತಿಂಗಳಿಗೆ 50,000 ರೂಪಾಯಿ ಹಣ ಸಿಗ್ತಾ ಇತ್ತು. ಆ ಹಣದಿಂದ ಇವರು 3-4 ವರ್ಷ ತನಿಖಾಧಿಕಾರಿಗಳಿಗೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕಣ್ಣಿಗೆ ಕಾಣದೆ ಓಡಾಡ್ತಾ ಇದ್ರು. ಆದರೆ ಸ್ಲೀಪರ್ ಸೆಲ್, ಯಾರ ಗಮನಕ್ಕೂ ಬಾರದಂತೆ ಯಾವುದೋ ಒಂದು ರೂಮ್ನಲ್ಲಿ ಕೂತ್ಕೊಂಡು ಇಡೀ ಷಡ್ಯಂತ್ರವನ್ನು ಮಾಡಿ ಅಲ್ಲೇ ಬಾಂಬ್ ತಯಾರಿಕೆ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ರು ಅನ್ನೋದು ಈಗ NIA ತನಿಖೆಯಿಂದ ಬಯಲಾಗಿದೆ. ಇಬ್ಬರ ವಿವರವನ್ನು ನಾನು ಕೊಡ್ತಾ ಇದ್ದೆ. ಒಬ್ಬ ಫರ್ಹತ್ ಉಲ್ಲಾ ಘೋರಿ, ಇಡೀ ರಾಮೇಶ್ವರಂ ಕಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಈತನೇ ಫರ್ಹತ್ ಉಲ್ಲಾ ಘೋರಿ. ಈತ ಮೂಲತಃ ನಮ್ಮ ತೆಲಂಗಾಣದ ಹೈದರಾಬಾದ್ನವನು. ಈತನ ಮೇಲೆ ಹಲವು ಉಗ್ರ ಕೃತ್ಯಗಳನ್ನು ಇಲ್ಲಿದ್ದಾಗಲೇ ನಡೆಸಿದಂತಹ ಆರೋಪಗಳಿದ್ದಾವೆ. ಈಗ ಈತ ಪಾಕಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಅಲ್ಲೊಂದು ಟೆರರ್ ಗ್ರೂಪನ್ನು ಕೂಡ ಮಾಡ್ಕೊಂಡಿದ್ದಾನೆ. ಅದರ ವಿವರವನ್ನು ಹೇಳ್ತೀನಿ. ಶಾಹಿದ್ ಫೈಜಲ್ ಈತ ಹ್ಯಾಂಡ್ಲರು, ಇಲ್ಲಿನ ಉಗ್ರರನ್ನು ಹ್ಯಾಂಡಲ್ ಮಾಡಿದಂತಹ ವ್ಯಕ್ತಿ. ಸದ್ಯದ ಲೊಕೇಶನ್ ಪಾಕಿಸ್ತಾನದಲ್ಲಿದೆ. ಈ ಇಬ್ಬರ ಡೀಟೇಲ್ಸನ್ನು ಹೇಳ್ತೀನಿ. ಮೊದಲಿಗೆ ಫರ್ಹತ್ ಉಲ್ಲಾ ಘೋರಿ, ಭಾರತ ಬಿಟ್ಟು ಈತ ಪಾಕಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಈತನ ತಲೆಗೆ 10 ಲಕ್ಷ, ಈತನ ಬಗ್ಗೆ ಮಾಹಿತಿ ಕೊಟ್ಟರೆ 10 ಲಕ್ಷ ಕೊಡ್ತೀವಿ ಅಂತ NIA ಘೋಷಣೆ ಮಾಡಿದೆ. 2021ರಿಂದ ಈತ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಪಾಕಿಸ್ತಾನದಲ್ಲಿದ್ದುಕೊಂಡು ಅಲ್ಲಿ ಒಂದು ಉಗ್ರ ಸಂಘಟನೆಯನ್ನು ಈತ ಮ್ಯಾನೇಜ್ ಮಾಡ್ತಾನೆ, ಅದರ ಮುಖ್ಯಸ್ಥ ಆಗಿದ್ದಾನೆ. ಆ ಉಗ್ರ ಸಂಘಟನೆಯ ಹೆಸರು ಹಿಜ್ಬ್ ಉದ್ ತಹ್ರೀರ್ ಅಂತ. ಪಾಕಿಸ್ತಾನದ ISI ಬೆಂಬಲಿತ ಉಗ್ರ ಸಂಘಟನೆ ಇದು. ಹಿಜ್ಬ್ ಉದ್ ತಹ್ರೀರ್ ಅಂತ. ಇಂಟರ್ ಸರ್ವೀಸ್ ಇಂಟೆಲಿಜೆನ್ಸ್, ಭಾರತದಲ್ಲಿ ಹೇಗೆ ರಾ ಅನ್ನುವಂತಹ ಗುಪ್ತಚರ ಸಂಸ್ಥೆ ಇದೆ, ಅದೇ ರೀತಿ ಪಾಕಿಸ್ತಾನದಲ್ಲಿ ISI ಅಂತ ಇದೆ. ಆ ISI ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಬೆನ್ನಿಗೆ ಯಾವತ್ತಿಗೂ ನಿಂತಿರುತ್ತೆ. ಬಿಕಾಸ್ ಭಾರತದ ಮೇಲೆ ದಾಳಿ ಮಾಡಿ, ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡಿ ಅಂತ. ಈ ಸಂಘಟನೆಯ ಮುಖ್ಯಸ್ಥ ಈ ಫರ್ಹತ್ ಉಲ್ಲಾ ಘೋರಿ. ಈತ ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಭಾರತದಲ್ಲಿ ಐಸಿಸ್ ಮಾಡ್ಯೂಲ್ ಸೃಷ್ಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಐಸಿಸ್ ಮಾಡ್ಯೂಲ್ ಅಂದ್ರೇನು?
ಸಿರಿಯಾ ಮತ್ತು ಇರಾಕ್ನಲ್ಲಿ ಇಸ್ಲಾಮಿಕ್ ಸ್ಟೇಟ್ ಹೆಸರಿನಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟನ್ನು ಮಾಡಲಾಗಿತ್ತು. ಇಡೀ ಒಂದು ಭೂಪ್ರದೇಶವನ್ನು ಇಸ್ಲಾಮಿಕ್ ಆಡಳಿತವನ್ನು ಮಾಡೋದು ಐಸಿಸ್. ಆ ಐಸಿಸ್ ಮಾಡ್ಯೂಲನ್ನು ಭಾರತದಲ್ಲಿ ಜಾರಿಗೆ ತರಬೇಕು ಅಂತಂದರೆ ಇಲ್ಲಿನ ಮೂಲಭೂತವಾದಿ ಮುಸ್ಲಿಂ ಯುವಕರನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಬೇಕು, ನೇಮಕಾತಿ ಮಾಡಬೇಕು, ಅವರನ್ನು ಆನ್ಲೈನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಪ್ರಚೋದಿಸಬೇಕು, ಅವರಿಗೆ ದುಡ್ಡು ಕೊಟ್ಟು ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ದುಷ್ಕೃತ್ಯಗಳನ್ನು ಮಾಡಿಸೋದು. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಇಂಥದ್ದೇ ಹುಡುಗನನ್ನು ಸಂಪರ್ಕ ಮಾಡಬೇಕು ಅಂತ? ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ಯಾರು ಯಾವ ರೀತಿ ಟ್ವೀಟ್ ಮಾಡ್ತಾರೆ ಅನ್ನೋದನ್ನು ಅವರು ಅಲ್ಲಿ ಕೂತ್ಕೊಂಡು ಗಮನಿಸ್ತಿರ್ತಾರೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಅವ್ರಿಗೇನೋ ಮಾಡಬೇಕು ಅನ್ನುವ ಯೋಜನೆ ಇರುತ್ತೆ. ಬೆಂಗಳೂರಿನ ಕೆಲವು ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಫೇಸ್ಬುಕ್ ಪ್ರೊಫೈಲ್ಗಳನ್ನು ಫಾಲೋ ಮಾಡ್ತಾರೆ. ಯಾವ ವ್ಯಕ್ತಿ ಈ ದೇಶದ ನಿಯತ್ತಿಗೆ ಈ ದೇಶದ ಮೇಲೆ ನಿಯತ್ತಿಟ್ಕೊಂಡು ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗ್ತಾನೆ ಆತನ ಬಗ್ಗೆ ಇವರು ಅವನನ್ನು ಟಚ್ಚೇ ಮಾಡೋದಿಲ್ಲ. ಯಾರು ವಿರುದ್ಧದ ಮನಸ್ಥಿತಿಯಲ್ಲಿದ್ದು ಕೆಲವು ಘಟನೆಗಳನ್ನು, ಬೇರೆ ದೇಶಗಳಲ್ಲಿ ನಡೆಯುವಂತಹ ಉಗ್ರ ಕೃತ್ಯಗಳನ್ನು ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಮಾತನಾಡಿ ಪೋಸ್ಟ್ ಆಗ್ತಾರೆ, ಅಂಥ ರ್ಯಾಡಿಕಲ್ ಮೈಂಡ್ಸೆಟ್ ಇರುವವರನ್ನು ಸಂಪರ್ಕ ಮಾಡಿ ಭಾರತದಲ್ಲಿ ಐಸಿಸ್ ಹೆಸರಿನಲ್ಲಿ ಒಂದು ಮೂಲಭೂತವಾದಿಗಳ ನೆಟ್ವರ್ಕ್ ಸೃಷ್ಟಿ ಮಾಡಿ ಸ್ಲೀಪರ್ ಸೆಲ್ಗಳನ್ನು ಮಾಡುವ ಉದ್ದೇಶವನ್ನು ಈತ ಫರ್ಹತ್ ಉಲ್ಲಾ ಗೋರಿ ಇಟ್ಕೊಂಡಿದ್ದ. ಅದರಲ್ಲಿ ಸಕ್ಸೀಡ್ ಕೂಡ ಆಗಿದ್ದಾನೆ. ಕಳೆದ 2-3 ವರ್ಷಗಳಲ್ಲಿ ದೇಶಾದ್ಯಂತ NIA ಅಧಿಕಾರಿಗಳು ಐಸಿಸ್ ಮಾಡ್ಯೂಲ್ ವಿಷಯದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಇದೆ, ಬೆಂಗಳೂರು ಐಸಿಸ್ ಮಾಡ್ಯೂಲ್ ಇದೆ, ಪುಣೆ ಐಸಿಸ್ ಮಾಡ್ಯೂಲ್ ಇದೆ, ಮುಂಬೈ ಐಸಿಸ್ ಮಾಡ್ಯೂಲ್ ಇದೆ, ಉತ್ತರ ಪ್ರದೇಶದ ಹಲವು ನಗರಗಳಲ್ಲಿ ಈ ರೀತಿಯ ಐಸಿಸ್ ಮಾಡ್ಯೂಲ್ಗಳಿದ್ದಾವೆ. ಐಸಿಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಅದರ ಪರವಾಗಿ ಕೆಲಸ ಮಾಡುವವರನ್ನು ನೀವು ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿ ಅಂತ ಅವರ ಮೇಲೆ ಪ್ರಚೋದನೆ ಇರೋದು, ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದು. ಸ್ಲೀಪರ್ ಸೆಲ್ಗಳು ಅಂದ್ರೇನು? ನಿಮ್ಮ ಹಾಗೆ ಸಾಮಾನ್ಯವಾಗಿ ಯಾವುದೋ ಒಂದು ಕಂಪನಿಯಲ್ಲೋ ಯಾವುದೋ ಒಂದು ಅಂಗಡಿಗಳಲ್ಲೋ ಕೆಲಸ ಮಾಡ್ತಿರ್ತಾರೆ ಫುಲ್ ಟೈಮಲ್ಲಿ. ಆ ಕೆಲಸವನ್ನು ಮುಗಿಸಿದ ನಂತರ ಇವರು ಈ ರೀತಿಯ ಉಗ್ರ ಕೃತ್ಯಗಳಿಗೆ ಏನೇನು ಮಾಡಬೇಕೋ ಅವೆಲ್ಲವನ್ನೂ ಮಾಡ್ತಿರ್ತಾರೆ. ಯಾಕೊಂದು ರೆಗ್ಯುಲರ್ ಕೆಲಸಕ್ಕೆ ಹೋಗ್ತಿರ್ತಾರೆ ಅಂದರೆ ಯಾರಿಗೂ ಅನುಮಾನ ಬರಬಾರ್ದು. ಅವ್ನು ನೋಡಿದ್ರೆ ಇದ್ಯಾವುದೋ ಅಂಗಡಿಲಿ ಕೆಲಸ ಮಾಡ್ತಿದ್ದ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದ, ಯಾವುದೋ ಕಂಪ್ನಿಗೆ ಹೋಗ್ತಿದ್ದ, ಸಾಫ್ಟ್ವೇರ್ ಇಂಜಿನಿಯರ್, ಆತ ಹಿಂಗೆಲ್ಲ ಮಾಡಲ್ಲ ಅನ್ನುವ ಅಭಿಪ್ರಾಯ ಅಕ್ಕಪಕ್ಕದವರಿಗೆ ಬರಬೇಕು. ಆ ರೀತಿಯಾದಂತಹ ಒಂದು ರ್ಯಾಡಿಕಲ್ ಮೈಂಡ್ಸೆಟ್ ವ್ಯಕ್ತಿಗಳ ಯುವಕರ ಗುಂಪನ್ನು ಮಾಡಿ ಸ್ಲೀಪರ್ ಸೆಲ್ ಮಾಡ್ತಿದ್ದ, ನೇಮಕಾತಿ ಮಾಡ್ಕೊಳ್ತಿದ್ದ. ಈ ರೀತಿಯ ನೇಮಕಾತಿ ದೇಶದ ಹಲವು ರಾಜ್ಯಗಳಲ್ಲಿ ಮಾಡಿದ್ದಾನೆ. ಇತ್ತೀಚೆಗೆ ಹೆಚ್ಚು ಕಡಿಮೆ ಒಂದು 30 ಜನರನ್ನು NIA ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಆ 30 ಯಾರು ಸ್ಲೀಪರ್ ಸೆಲ್ಗಳಲ್ಲಿದ್ರಲ್ಲ ಶಂಕಿತರು, ಅವರೆಲ್ಲರೂ ಹೇಳ್ತಿರೋದು ಈತನ ಹೆಸರು ಫರ್ಹತ್ ಉಲ್ಲಾ ಘೋರಿ. ಇವನೇನು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ. 2001ರಲ್ಲಿ ಗುಜರಾತ್ನಲ್ಲಿ ಅಕ್ಷರಧಾಮ ದೇವಸ್ಥಾನದ ಮೇಲೆ ದಾಳಿಯಾಗುತ್ತೆ. ಆ ದಾಳಿಯಲ್ಲಿ 30 ಜನ ಬಲಿಯಾಗ್ತಾರೆ, 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಆ ಉಗ್ರ ಕೃತ್ಯದ ಸಂಚುಕೋರ ಈತ. 2005ರಲ್ಲಿ ಹೈದರಾಬಾದ್ನ ಪೊಲೀಸ್ ಕಚೇರಿಯ ಮೇಲೆ ದಾಳಿ ಮಾಡಿಸ್ತಾನೆ. ಸೂಸೈಡ್ ಬಾಂಬಿಂಗ್ ಅದು. ಒಬ್ಬ ವ್ಯಕ್ತಿಯ ದೇಹಕ್ಕೆ ಬಾಂಬನ್ನು ಕಟ್ಟಿ ಅದನ್ನು ಬ್ಲಾಸ್ಟ್ ಮಾಡಿಸಲಾಗುತ್ತೆ. ಆ ಘಟನೆಯಲ್ಲಿ 2 ಸಾಯ್ತಾರೆ. ಆ ಘಟನೆಯ ಹಿಂದಿನ ಮಾಸ್ಟರ್ ಮೈಂಡ್ ಕೂಡ ಈತನನ್ನು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ ಇಂಡಿಯನ್ ಏಜೆನ್ಸಿಗಳು. ಈತ ಪಾಕಿಸ್ತಾನಕ್ಕೆ ತಲೆಮರೆಸ್ಕೊಂಡು ಹೋಗ್ತಾನೆ. ಪಾಕಿಸ್ತಾನ ಇಂಥವರನ್ನೇ ಸ್ವಾಗತಿಸೋದಕ್ಕೆ ಕಾಯ್ತಿರುವಂತಹ ದೇಶ. ಈಗ ಅಲ್ಲಿ ಸೇಫ್ ಆಗಿದ್ದಾನೆ. ಒಬ್ಬ ಫರ್ಹತ್ ಉಲ್ಲಾ ಘೋರಿ, ಮತ್ತೊಬ್ಬ ಶಾಹಿದ್ ಫೈಜಲ್ ಅನ್ನುವವನು ಬೆಂಗಳೂರಿನ ಹುಡುಗ. ನಮ್ಮದೇ ಬೆಂಗಳೂರಿನ ಯಶವಂತಪುರದಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿ ಇವತ್ತು ಪಾಕಿಸ್ತಾನದಲ್ಲಿದ್ದಾನೆ. ಬೆಂಗಳೂರಿನ ಯಶವಂತಪುರದಲ್ಲಿ ಹುಟ್ಟಿ ಅದೇ ಯಶವಂತಪುರದಿಂದ ಒಂದು 2 ಕಿಲೋಮೀಟರ್ ದೂರ ಹೋದರೆ ಪ್ರತಿಷ್ಠಿತ ಕಾಲೇಜ್ ಇದೆ. ಅದೇ ಕಾಲೇಜಿನಲ್ಲಿ ಆತ ಎಂಜಿನಿಯರಿಂಗ್ ಮುಗಿಸಿದ್ದ 2004ರಿಂದ 2008ರವರೆಗೆ. 2012ರಲ್ಲಿ ಬೆಂಗಳೂರಿನಲ್ಲಿ ಒಂದು ಕೇಸ್ ಆಗುತ್ತೆ, ಲಷ್ಕರ್ ಎ ತೊಯ್ಬಾ ಷಡ್ಯಂತ್ರದ ಕೇಸ್. ಅದು ಎಲ್ರಿಗೂ ಬಹುತೇಕ ಗೊತ್ತಿರುತ್ತೆ. ಹಿಂದೂ ನಾಯಕರನ್ನು, ಪತ್ರಕರ್ತರನ್ನು, RSS ನಾಯಕರನ್ನು ಕೊಲ್ಲಬೇಕು ಅಂತ ಮಾಡಲಾಗಿದ್ದಂತಹ ಕೇಸ್ ಅದು. ಅದರಲ್ಲಿ ಪ್ರತಾಪ್ ಸಿಂಹ ಟಾರ್ಗೆಟ್ ಆಗಿದ್ದರು, ವಿಶ್ವೇಶ್ವರ ಭಟ್ ಟಾರ್ಗೆಟ್ ಆಗಿದ್ದರು, ಪತ್ರಕರ್ತರು. ಇಂಥವರನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆ ಕೇಸ್ನಲ್ಲಿ ಈತ ಇನ್ವಾಲ್ವ್ ಆಗಿದ್ದ. ಆತ ಈಗ ಪಾಕಿಸ್ತಾನದಲ್ಲಿದ್ದಾನೆ.
ಬೆಂಗಳೂರಿನಲ್ಲಿ ನಡೆದಂತಹ ಬ್ಲಾಸ್ಟ್ಗೆ ಆತ ಹ್ಯಾಂಡ್ಲರ್ ಆಗಿದ್ದ. ಅಲ್ಲಿ ಕೂತ್ಕೊಂಡು ತೀರ್ಥಹಳ್ಳಿಯ ಉಗ್ರರನ್ನು ನೀವೇನು ಮಾಡಬೇಕು ಏನು ಎತ್ತ ಅಂತ ಹೇಳ್ತಾ ಇದ್ದ. ಬಿಟ್ಕಾಯಿನ್ ಮೂಲಕ ಇಲ್ಲಿ ಬಾಂಬ್ ಬಿಟ್ಟಂತಹ ಉಗ್ರರಿಗೆ ತಿಂಗಳಿಗೆ 50,000 ರೂಪಾಯಿಯಂತೆ ಹಣ ಕೊಡ್ತಿದ್ದಂತಹ ವ್ಯಕ್ತಿ ಈತನೇ. ಈಗ ಇದೇ ಫೈಜಲ್ ಮತ್ತು ಶಾಹಿದ್ ಫೈಜಲ್ ಕತೆ ಆಯಿತು. ಫರ್ಹತ್ತುಲ್ಲಾ ಘೋರಿ ಇವತ್ತೊಂದು ಆಡಿಯೋ ರಿಲೀಸ್ ಮಾಡಿದ್ದಾನೆ. ಆತ ರಿಲೀಸ್ ಮಾಡಿರುವಂತಹ ಆಡಿಯೋದಲ್ಲಿ ಭಾರತದ ಮೇಲೆ ಯಾವ ರೀತಿ ದಾಳಿ ಮಾಡಬೇಕು ಅನ್ನುವ ವಿಷಯವನ್ನು ಹೇಳಿದ್ದಾನೆ ಆತ. ಭಾರತದ ರೈಲ್ವೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಮೇಲೆ ದಾಳಿ ಮಾಡಿ ಅಂತ ಬಹಿರಂಗವಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ. ರಾಮೇಶ್ವರಂ ಕಫೆಯ ಮಾಸ್ಟರ್ ಮೈಂಡ್ನಿಂದ ಸ್ಲೀಪರ್ ಸೆಲ್ಗಳಿಗೆ ಈ ಸೂಚನೆಯನ್ನು ಕೊಡಲಾಗಿದೆ. ರಾಮೇಶ್ವರಂ ಕಫೆಯ ಮಾಸ್ಟರ್ ಮೈಂಡ್ ಫರ್ಹತ್ತುಲ್ಲಾ ಘೋರಿ ಭಾರತದಲ್ಲಿ ದಾಳಿ ಮಾಡಿ ಅಂತ ಸ್ಲೀಪರ್ ಸೆಲ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾನೆ. ಭಾರತ ಸರ್ಕಾರದ ಅಧಿಕಾರಿಗಳ ಮೇಲೂ ದಾಳಿ ಮಾಡಿ ಅಂತ ಹೇಳಿದ್ದಾನೆ. ಟೆಲಿಗ್ರಾಮ್ ಚಾನೆಲ್ನಲ್ಲಿ 12 ನಿಮಿಷಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ. ಭಾರತದ ಸಾರಿಗೆ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿ ಅಂತ ಮುಸ್ಲಿಂ ಯುವಕರಿಗೆ ಕರೆ ಕೊಟ್ಟಿದ್ದಾನೆ. ಮುಸ್ಲಿಂ ಮೂಲಭೂತವಾದಿ ಯುವಕರು ಭಾರತದಲ್ಲಿ ಸಾರಿಗೆ ವ್ಯವಸ್ಥೆಯ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದ್ದಾನೆ. ರೈಲ್ವೆ ಹಳಿ ತಪ್ಪಿಸಿ, ರೈಲುಗಳ ಹಳಿಯನ್ನು ತಪ್ಪಿಸಿ ದುರಂತಗಳನ್ನು ಸೃಷ್ಟಿ ಮಾಡಿ ಅಂತ ಘೋರಿ ಹೇಳಿದ್ದಾನೆ. ರೈಲು ವ್ಯವಸ್ಥೆ, ಪೂರೈಕೆ ಸರಪಳಿ, ಪೆಟ್ರೋಲ್ ಪೈಪ್ಲೈನ್ಗಳ ಮೇಲೆ ದಾಳಿ ಮಾಡಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡಬೇಕು ಅಂತ ಈ ಉಗ್ರ ಪ್ರಚೋದನೆಯನ್ನ ಕೊಟ್ಟಿದ್ದಾನೆ. ತನ್ನ ಟೆಲಿಗ್ರಾಮ್ ಚಾನೆಲ್ನಲ್ಲಿ 12 ನಿಮಿಷಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾನೆ. ಅದೇ ಈ ವಿಡಿಯೋದಲ್ಲಿ ಆತ ಹೇಳ್ತಾನೆ ಭಾರತದ ಮೇಲೆ ಯಾವ ಯಾವ ರೀತಿಯ ದಾಳಿಯನ್ನು ಮಾಡಬೇಕು ಅಂತ ಇಲ್ಲಿನ ಸ್ಲೀಪರ್ ಸೆಲ್ ಉಗ್ರರಿಗೆ ಸೂಚನೆಯನ್ನು ಕೊಡ್ತಾನೆ. ಏನು ಮಾಡಿದ್ರೆ ಭಾರತದ ಮಗ್ಗಲು ಮುರಿಯಬಹುದು ಅಂತ ತುಂಬ ವಿವರವಾಗಿ ಹೇಳ್ತಾನೆ. ಏನು ಹೇಳ್ತಾನೆ? ಅವನು ಹೇಳೋದು ದೆಹಲಿ, ಮುಂಬೈ ಮತ್ತಿತರ ನಗರಗಳು ರೈಲ್ವೆ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿ, ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ಯಾವ ಯಾವ ದೊಡ್ಡ ನಗರಗಳನ್ನು ರೈಲು ಮಾರ್ಗಗಳು ಸಂಪರ್ಕಿಸುತ್ತವೆ ಆ ರೈಲು ವ್ಯವಸ್ಥೆಯ ಮೇಲೆ ದಾಳಿ ಮಾಡಿ, ರೈಲುಗಳನ್ನು ಹಳಿ ತಪ್ಪಿಸುವ ಕೃತ್ಯಗಳ ಮೂಲಕ ದುರಂತಗಳನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಾನೆ ಅವನು ಈ ವಿಡಿಯೋದಲ್ಲಿ. ದೇಶದ ಸಾರಿಗೆ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು. ರೈಲು ವ್ಯವಸ್ಥೆ, ಭಾರತದ ಸಪ್ಲೈ ಚೈನ್, ಪೂರೈಕೆ ಸರಪಳಿ, ಪೆಟ್ರೋಲ್ ಪೈಪ್ಲೈನ್ಗಳ ಮೇಲೆ ದಾಳಿ ಮಾಡಿ ಅಂತ ಹೇಳ್ತಾನೆ. ಭಾರತದಾದ್ಯಂತ ಅವ್ಯವಸ್ಥೆ ಸೃಷ್ಟಿಯಾಗಬೇಕು. ಆ ರೀತಿಯ ಘಟನೆಗಳನ್ನು ಮಾಡಿ ನೀವು. ಭಾರತ ಸರ್ಕಾರ NIA ಮತ್ತು ED ಮೂಲಕ ನಮ್ಮ ಶಕ್ತಿ ಕುಂದಿಸುತ್ತಿದೆ. ಅಂದರೆ ಉಗ್ರಗಾಮಿ ಸಂಘಟನೆಗಳ ಶಕ್ತಿಯನ್ನು NIA ಮತ್ತು ED ಕುಂದಿಸ್ತಾ ಇದೆ. ಭಾರತ ಸರ್ಕಾರದ ಪ್ರಮುಖ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಅಂತ ಫರ್ಹತ್ತುಲ್ಲಾ ಘೋರಿ ತನ್ನ 12 ನಿಮಿಷಗಳ ವಿಡಿಯೋದಲ್ಲಿ ಹೇಳ್ತಾನೆ. ಫರ್ಹತ್ತುಲ್ಲಾ ಘೋರಿ ಪಾಕಿಸ್ತಾನದಲ್ಲಿ ಕೂತಿರುವಂತಹ ಬೆಂಗಳೂರಿನ ರಾಮೇಶ್ವರಂ ಕಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಭಾರತದಲ್ಲಿ ರೈಲುಗಳನ್ನು ಹಳಿ ತಪ್ಪಿಸಿ ದಾಳಿ ಮಾಡಿ ಎನ್ನುವ ಸೂಚನೆಯನ್ನು ತನ್ನ 12 ನಿಮಿಷಗಳ ವಿಡಿಯೋದಲ್ಲಿ ಕೊಟ್ಟಿದ್ದಾನೆ. ರೈಲುಗಳ ಹಳಿ ತಪ್ಪಿಸಲು ಸ್ಲೀಪರ್ ಸೆಲ್ಗಳ ಮೂಲಕ ಪ್ರಯತ್ನ ನಡೀತಿದೆಯಾ? ರೈಲುಗಳ ಹಳಿ ತಪ್ಪಿಸಿ ನೂರಾರು ಜನರ ಪ್ರಾಣಹಾನಿಗೆ ಉಗ್ರರು ಷಡ್ಯಂತ್ರ ಮಾಡಿದ್ದಾರೆ. ರೈಲ್ವೆ ಹಳಿಗಳ ಮೇಲೆ ಕಲ್ಲು, ಮರದ ತುಂಡು, ಕಬ್ಬಿಣದ ತುಂಡುಗಳನ್ನು ಇಡ್ತಾ ಇರೋದು ಉಗ್ರರ. ಈ ರೀತಿಯ ಘಟನೆಗಳು ಇತ್ತೀಚೆಗೆ ನಡೀತಾ ಇದ್ದಾವೆ. ತುಂಬ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಉಗ್ರರು. ಇತ್ತೀಚೆಗೆ ರೈಲುಗಳು ಹೋಗ್ತಿರುವಾಗ ಹಳಿಗಳ ಮೇಲೆ ಇಟ್ಟಿಗೆ, ಮರದ ತುಂಡು, ಕಬ್ಬಿಣದ ತುಂಡುಗಳು, ರೈಲ್ವೆ ಹಳಿಗಳೇ ಬ್ಲಾಸ್ಟ್ ಆಗಿರೋದು, ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ಇದುವರೆಗೆ ಇದು ಉಗ್ರ ಕೃತ್ಯ ಅನ್ನೋದು ಗೊತ್ತಾಗಿರಲಿಲ್ಲ. ಈಗ ಪಾಕಿಸ್ತಾನದ ಉಗ್ರ ಫರ್ಹತ್ತುಲ್ ಘೋರಿ ಹೇಳ್ತಿರೋದು ನೋಡಿದ್ರೆ ಇದು ಉಗ್ರ ಕೃತ್ಯಗಳು. ತನ್ನ ಸ್ಲೀಪರ್ ಸೆಲ್ಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅನ್ನೋದು ಸ್ಪಷ್ಟ ಆಗುತ್ತೆ. ರಾಜಸ್ಥಾನ, ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಘಟನೆಗಳಾಗಿದ್ವು. ಆ ಘಟನೆಗಳಿಗೆ ಈತನ ಪ್ರಚೋದನೆ ಕಾರಣ ಅನ್ನುವ ಅನುಮಾನ ಬರ್ತಾ ಇದೆ. ಯಾಕೆ ರೈಲುಗಳು ಟಾರ್ಗೆಟ್ ಆಗ್ತವೆ? ಯಾಕೆ ರೈಲುಗಳನ್ನು ಉಗ್ರರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ
ರೈಲುಗಳನ್ನು ಟಾರ್ಗೆಟ್ ಮಾಡೋದು ಸುಲಭ. ನಗರ ಪ್ರದೇಶಗಳಲ್ಲಿ ದಾಳಿ ಮಾಡೋದಕ್ಕಿಂತ ರೈಲುಗಳ ಮೇಲೆ ದಾಳಿ ಮಾಡೋದು, ಹಳಿ ತಪ್ಪಿಸುವಂತಹ ಪ್ರಯತ್ನಗಳು ಸುಲಭ. ನಗರ ಪ್ರದೇಶದಲ್ಲಿ ದಾಳಿ ಮಾಡಿದ್ರೆ ಸಿಕ್ಕಿ ಬೀಳುವ ಅಪಾಯ ಮತ್ತು ಸಾಧ್ಯತೆ ಜಾಸ್ತಿ ಇರುತ್ತೆ. ಎಲ್ಲ ಕಡೆ CCTV ಇರುತ್ತವೆ. ಉದಾಹರಣೆಗೆ ರಾಮೇಶ್ವರಂ ಕಫೆ ಬ್ಲಾಸ್ಟ್, CCTVಯಲ್ಲಿ ಅವನು ಕಾಣಿಸ್ದ, ಬಸ್ನಲ್ಲಿ ಫೇಸ್ ಹಾಕ್ಕೊಂಡಿದ್ದ ಮಾಸ್ಕನ್ನು ತೆಗೆದ, ಆ ಕಾರಣಕ್ಕೆ ಆತ ಯಾರು ಅಂತ ಗೊತ್ತಾಯಿತು, ಆ ನಂತರ ಅರೆಸ್ಟ್ ಆದ. ಆದರೆ ರೈಲು ಹಳಿಗಳ ಮೇಲೆ ಯಾವುದಾದ್ರೂ ಗಟ್ಟಿ ವಸ್ತುಗಳನ್ನು ಇಟ್ಟು ರೈಲುಗಳನ್ನು ಹಳಿ ತಪ್ಪಿಸಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ದೇಶಾದ್ಯಂತ ಸಾವಿರಾರು ಕಿಲೋಮೀಟರ್ ರೈಲು ಮಾರ್ಗಗಳಿದ್ದಾವೆ. ಯಾವುದೋ ಮೂಲೆಯಲ್ಲಿ ರೈಲು ಹಳಿಗಳ ಮೇಲೆ ಏನೋ ಒಂದು ತಂದಿಟ್ಟರೆ ರೈಲು ಹಳಿ ತಪ್ಪಿಡುತ್ತೆ. ಅದರಿಂದಾಗುವ ಅಪಾಯ, ನೂರಾರು ಜನ ಬಲಿಯಾಗ್ತಾರೆ ಒಂದು ಸಣ್ಣ ಮರದ ತುಂಡಿನಿಂದ, ಒಂದು ಸಣ್ಣ ಇಟ್ಟಿಗೆಯಿಂದ. ಉಗ್ರರಿಗೆ ಬೇಕಾಗಿರೋದು ಅದೇ. ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು, ಅಮಾಯಕರ ಜೀವವನ್ನು ತೆಗಿಬೇಕು. ಯಾವುದೇ ಸಿಕ್ಕಿ ಬೀಳುವ ಅಪಾಯ ಇಲ್ಲದೆ ತುಂಬ ಸುಲಭವಾಗಿ ಜನರ ಜೀವವನ್ನು ತೆಗಿಬಹುದು ಅಂತಂದರೆ ರೈಲುಗಳನ್ನು ಹಳಿ ತಪ್ಪಿಸ್ಬೋದು. ಒಂದು ಬಾಂಬ್ ಇಡಬೇಕು ಅಂದರೆ ಬಾಂಬ್ ತಯಾರಿಸೋದಕ್ಕೆ ವಸ್ತುಗಳು ಬೇಕು. ತಯಾರಿಸಿದ ನಂತರ ಅದು ಸಾಗಾಟ ಮಾಡೋದು ಅಷ್ಟು ಸುಲಭ ಅಲ್ಲ, ದುಡ್ಡು ಯಥೇಚ್ಛವಾಗಿ ಖರ್ಚಾಗುತ್ತೆ. ಆದರೆ ರೈಲು ಹಳಿ ತಪ್ಪಿಸೋದ್ರಲ್ಲಿ ಈ ಯಾವುದೇ ರೀತಿಯ ಹಣದ ಖರ್ಚು ಸಮಸ್ಯೆ ಏನೂ ಇರಲ್ಲ. ಹಾಗಾಗಿ ಈ ರೀತಿಯ ಕೃತ್ಯಗಳನ್ನು ಮಾಡಿ ಅಂತ. ಈ ರೀತಿಯ ಕೃತ್ಯಗಳು ಈಗಾಗಲೇ ಒಂದಷ್ಟು ಆಗಿದ್ದಾವೆ. ನನ್ನ ಹತ್ರ ಒಂದಷ್ಟು ಉದಾಹರಣೆಗಳಿದ್ದಾವೆ ರೈಲು ಹಳಿಗಳನ್ನು ತಪ್ಪಿಸೋ ಷಡ್ಯಂತ್ರಗಳು ಹೇಗೆಲ್ಲ ನಡೆದವು ಅಂತ. ಉದಾಹರಣೆ ಕೊಡ್ತೀನಿ. ಆಗಸ್ಟ್ 17ನೇ ತಾರೀಕು ಇದೇ ತಿಂಗಳು ಉತ್ತರ ಪ್ರದೇಶದಲ್ಲಿ ಕಾನ್ಪುರದಲ್ಲಿ ಸಾಬರ್ಮತಿ ಎಕ್ಸ್ಪ್ರೆಸ್ ರೈಲ್ವೆ ಹಳಿಯ ಮೇಲೆ ಕಬ್ಬಿಣದ ತುಂಡನ್ನು ಇಡಲಾಗಿತ್ತು. ರೈಲು ಹೋಗ್ತಾ ಇತ್ತು, ಕಬ್ಬಿಣದ ತುಂಡನ್ನು ಇಡಲಾಗಿತ್ತು. ರೈಲ್ವೆ ಎಂಪ್ಲಾಯಿಗಳು ನೋಡಿ ದುರಂತವನ್ನು ತಪ್ಪಿಸಿದ್ರು. ಆಗಸ್ಟ್ 20 ಉತ್ತರ ಪ್ರದೇಶದಲ್ಲೇ ಮತ್ತೊಂದು ಘಟನೆ ನಡೆಯಿತು. ಅಲಾಯ್ ವೀಲ್, ಕಾರ್ನಲ್ಲಿರುವಂತಹ ಅಲಾಯ್ ಚಕ್ರವನ್ನು ರೈಲ್ವೆ ಹಳಿಯ ಮೇಲೆ ಇಡಲಾಗಿತ್ತು. ಅಲಿಗಢ ರೈಲ್ವೆ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಬಂಧಿಸ್ತಾರೆ. ಆತನ ಹೆಸರು ಅಫ್ಸಾನ್. ಆತನ ವಿಚಾರಣೆ ನಡೀತಾ ಇದೆ. ಇತ್ತೀಚೆಗಾದಂತಹ ಘಟನೆ, ಆತನ ಹಿನ್ನೆಲೆ ಯಾರು ಏನು ಗೊತ್ತಾಗಬೇಕಾಗಿದೆ. ಆಗಸ್ಟ್ 23 ರಾಜಸ್ಥಾನದಲ್ಲಿ ಪಾಳಿ ಜಿಲ್ಲೆಯಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಅದರ ಮುಂದೆ ಸಿಮೆಂಟನ್ನು ಇಡಲಾಗಿತ್ತು, ಸಿಮೆಂಟ್ ಇಟ್ಟಿಗೆಗಳನ್ನು, ರೈಲ್ ಡಿರೈಲ್ ಆಗಲಿ ಎನ್ನುವ ಕಾರಣಕ್ಕೆ. ಅಕ್ಟೋಬರ್ 2, 2023 ರಾಜಸ್ಥಾನದಲ್ಲಾದದ್ದು ಉದಯಪುರ ಜೈಪುರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ವೆ ಹಳಿ ಮೇಲೆ ಕಲ್ಲನ್ನು ಇಡಲಾಗಿತ್ತು. 2022 ಗುಜರಾತ್ನಲ್ಲಿ ಅಹಮದಾಬಾದ್ ಮತ್ತು ಭಾವನಗರದ ಮಧ್ಯೆ ರೈಲ್ವೆ ಹಳಿಯನ್ನು ಧ್ವಂಸ ಮಾಡಲಾಗಿತ್ತು, ವಿರೂಪ ಮಾಡಲಾಗಿತ್ತು ರೈಲು ಹಳಿ ತಪ್ಪಲಿ ಅಂತ. ನವೆಂಬರ್ 13, 2022 ಉದಯಪುರ ಮತ್ತು ಅಹಮದಾಬಾದ್ ಮಧ್ಯೆ ರೈಲ್ವೆ ಹಳಿಯನ್ನು ಸ್ಫೋಟ ಮಾಡಲಾಗಿತ್ತು. ಇಷ್ಟು ಘಟನೆಗಳಿಗೂ ಈತ ಹೇಳ್ತಿರುವಂತಹ ಹೇಳಿಕೆಗೂ ಸಾಮ್ಯತೆ ಬರ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.